ನಾವು ಹೈಟೆಕ್ ಇಂಡಸ್ಟ್ರಿ ಬಗ್ಗೆ ಮಾತಾಡಿದಾಗ ನಮ್ ತಲೆಗೆ ಮೊದಲು ಬರೋದು ಯಾವ್ದು ಹೇಳಿ? ಸೆಮಿಕಂಡಕ್ಟರ್ಸ್ ಅಲ್ವಾ? ನಾವು ಇತ್ತೀಚೆಗೆ ಇಂಡಿಯಾದ ಸೆಮಿಕಂಡಕ್ಟರ್ ಬಗ್ಗೆ ಅಂದ್ರೆ ಈ ಇಂಡಸ್ಟ್ರಿ ಬಗ್ಗೆ ಡೀಟೇಲ್ಡ್ ಆಗಿ ವಿಡಿಯೋ ಕೂಡ ಮಾಡಿದೀವಿ. ಆದ್ರೆ ಸೆಮಿಕಂಡಕ್ಟರ್ಸ್ ತರನೇ ಇನ್ನೊಂದು ಎಲೆಕ್ಟ್ರಾನಿಕ್ಸ್ ಎಕ್ವಿಪ್ಮೆಂಟ್ ಇದೆ, ಅದ್ರ ಬಗ್ಗೆ ಬಹಳ ಡಿಸ್ಕಷನ್ ಆಗತ್ತೆ. ಅದೇ ಪ್ರಿಂಟೆಡ್ ಸರ್ಕ್ಯೂಟ್ಸ್ ಬೋರ್ಡ್ಸ್ ಅಂತ ಹೇಳ್ಬೋದು, ಅಥವಾ PCBs. ಸ್ಮಾರ್ಟ್ ಫೋನ್ಸ್ ಇಂದ ಹಿಡಿದು ಈ ಒಂದು ವಾಷಿಂಗ್ ಮಿಷಿನ್ಸ್, ಗೇಮಿಂಗ್ ಕನ್ಸೋಲ್ ನಿಂದ ಹಿಡ್ಕೊಂಡು ಈ ಒಂದು ಡಿಫೆನ್ಸ್ ಸಿಸ್ಟಮ್ ವರ್ಗೂನು ಕೂಡ ಪ್ರತಿಯೊಂದರಲ್ಲೂ ಎಲೆಕ್ಟ್ರಾನಿಕ್ ಡಿವೈಸ್ ನ ಆಪರೇಟ್ ಮಾಡ್ಕೊಳ್ಳೋದಕ್ಕೆ PCBs ಬೇಕೇ ಬೇಕು. ಸೆಮಿಕಂಡಕ್ಟರ್ಸ್ ತರನೇ AI, ಕ್ಲೀನ್ ಎನರ್ಜಿ ಮತ್ತೆ EV ಸೆಕ್ಟರ್ಸ್ ನಲ್ಲೂ ಬಹಳಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ. ಮತ್ತೆ ಈ 4 ಸೆಕ್ಟರ್ಸ್ಗೆ PCBs ಬೇಕೇ ಬೇಕು. PCBs ನ ಸಪ್ಲೈ ಚೈನ್ ಮೂಲಕ ನಾವು ನೋಡೋದಾದ್ರೆ ಜಿಯೋ ಪಾಲಿಟಿಕಲ್ ಚೇಂಜಸ್ ಕೂಡ ಆಗ್ತಾ ಇದೆ. ಇವತ್ತಿನ ವಿಡಿಯೋಲಿ ನಾವು PCB ಇಂಡಸ್ಟ್ರಿನ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಮೊದಲು PCBs ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ನಮಗ್ ಗೊತ್ತಾಗಿರ್ಬೇಕಾಗಿರೋದು ಏನ್ ಗೊತ್ತಾ? PCBs ನ ಹೇಗ್ ತಯಾರು ಮಾಡ್ತಾರೆ, ಅದರ ಒಂದು ಸಪ್ಲೈ ಚೈನ್ ನಲ್ಲಿ ಆಗ್ತಾ ಇರುವಂತಹ ಒಂದು ದೊಡ್ಡ ಶಿಫ್ಟ್ ಬಗ್ಗೆನೂ ಕೂಡ ಡಿಸ್ಕಸ್ ಮಾಡೋಣ. ಇನ್ನು ವಿಡಿಯೋದ ಕೊನೆಯಲ್ಲಿ ಈ ಒಂದು PCBs ನ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಏಷ್ಯಾ ಮತ್ತೆ ಇಂಡಿಯಾದ ರೋಲ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಹಾಗಿದ್ರೆ ಬನ್ನಿ ಇವತ್ತಿನ ಝೀರೋ ದ ಮಾರ್ಕೆಟ್ಸ್ ನ ದ ಡೈಲಿ ಬ್ರೀಫ್ ಕಾರ್ಯಕ್ರಮವನ್ನ ಶುರು ಮಾಡೋಣ. ಮೊದಲಿಗೆ PCBs ಏನ್ ಮಾಡತ್ತೆ ಅಂತ ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಇಲ್ಲಿ ನಮಗೆ ಗೊತ್ತಾಗ್ಬೇಕಾಗಿರೋದಿಷ್ಟೇ. ಕಳೆದ ಕೆಲವು ವರ್ಷಗಳಲ್ಲಿ ಸೆಮಿಕಂಡಕ್ಟರ್ ಚಿಪ್ಸ್ ಬಹಳ ಪಾಪ್ಯುಲರ್ ಆಗಿದೆ. ಆದ್ರೆ ಈ ಸೆಮಿಕಂಡಕ್ಟರ್ ಚಿಪ್ಸ್ ಅಂತ ನಾವು ನೋಡಿದಾಗ ಆಪರೇಟ್ ಆಗೋದಕ್ಕೆ ಏನ್ ಬೇಕು? PCBs ಬೇಕೇ ಬೇಕು. ಯಾಕೆ ಅಂತಂದ್ರೆ ಈ ಚಿಪ್ಸ್ ಇದೆ ಅಲ್ವಾ, ಇದು ಆಪರೇಟ್ ಆಗ್ಬೇಕು ಅಂತಂದ್ರೆ ಇವುಗಳನ್ನ ಸರ್ಕ್ಯೂಟ್ ಬೋರ್ಡ್ಸ್ ಮೇಲೆ ಮೌಂಟ್ ಮಾಡ್ಬೇಕಾಗತ್ತೆ. ಈ ಸರ್ಕ್ಯೂಟ್ ಬೋರ್ಡ್ಸ್ ಏನಿದೆ ಅಲ್ವಾ, ಇದು ಈ ಚಿಪ್ಸ್ ಅನ್ನ ತುಂಬಾ ಪವರ್ ಸೋರ್ಸಸ್ ಮಾಡ್ಕೊಂಡು ಬೇರೆ ಒಂದು ಚಿಪ್ಸ್ ಜೊತೆಗೆ ಮತ್ತೆ ಈ ಒಂದು ಕೀಬೋರ್ಡ್ಸ್ ಏನಿರುತ್ತೆ ಅದು ಮೈಸ್ ತರದ ಪ್ರತಿಯೊಂದು ಇನ್ಪುಟ್ ಮತ್ತೆ ಔಟ್ಪುಟ್ ಇಂಟರ್ಫೇಸಸ್ ಗಳಿಗೆ ಕನೆಕ್ಟ್ ಮಾಡುತ್ತೆ. ಈ ಚಿಪ್ಸ್ ಆಪರೇಟ್ ಆಗ್ಬೇಕು ಅಂತಂದ್ರೆ ಇದಿದ್ರೆ ಮಾತ್ರ ಸಾಧ್ಯ ಆಗೋದು. PCBs ಎಲೆಕ್ಟ್ರಾನಿಕ್ಸ್ ನ ಲಾಜಿಕ್ ನ ಕ್ಯಾರಿ ಮಾಡತ್ತೆ. ಜೊತೆಗೆ ಇಲ್ಲಿ ಅರ್ಥ ಆಗೋದೇನು? ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸ್ ಮತ್ತೆ ಚಿಪ್ಸ್ ಗೆ ಪವರ್ ಡಿಸ್ಟ್ರಿಬ್ಯೂಟ್ ಮಾಡತ್ತೆ ಅಂತ. ಸೊ ಬೇಸಿಕಲಿ ಒಂದು PCB ಯಾವುದೇ ಎಲೆಕ್ಟ್ರಾನಿಕ್ ಆಬ್ಜೆಕ್ಟ್ ನ ಇನ್ಫ್ರಾಸ್ಟ್ರಕ್ಚರ್ ನೆಟ್ವರ್ಕ್ ಆಗಿರತ್ತೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಅದು ಆ ಆಬ್ಜೆಕ್ಟ್ ನ ಪಾರ್ಟ್ಸ್ ಗೆ ರೋಡ್ಸ್, ಪವರ್ ಲೈನ್ಸ್ ಮತ್ತೆ ಕನೆಕ್ಷನ್ಸ್ ಮೂಲಕ ಕೆಲಸ ಮಾಡೋದಕ್ಕೆ ಸಹಾಯ ಮಾಡೋದು. PCBs ನ ನೀವು ನೋಡೋದಾದ್ರೆ ಯಾವುದೇ ಎಲೆಕ್ಟ್ರಾನಿಕ್ಸ್ ನ ಒಂದು ಕಮ್ಯುನಿಕೇಶನ್ ಏನಿರುತ್ತೆ ಅದು ಮತ್ತೆ ಪವರ್ ಗ್ರಿಡ್ ಅನ್ನ ಇಲ್ಲಿ ಡೀಟೇಲ್ಡ್ ಆಗಿ ತೋರಿಸ್ತಾರೆ. ಕಳೆದ ಕೆಲವು ವರ್ಷಗಳಲ್ಲಿ ಎಲೆಕ್ಟ್ರಾನಿಕ್ಸ್ ನ ಚಿಪ್ಸ್ ನ ನೀವು ನೋಡಿದಾಗ ಹಲವಾರು ಡೆವಲಪ್ಮೆಂಟ್ಸ್ ಆಗಿದೆ ಬಿಡಿ. ಈ ಚಿಪ್ಸ್ ಜೊತೆಗೆ PCBs ನಲ್ಲೂ ಕೂಡ ಡೆವಲಪ್ಮೆಂಟ್ ಆಗ್ತಾ ಇದೆ. ಇತ್ತೀಚಿನ ಒಂದು ಅಡ್ವಾನ್ಸ್ಡ್ ಡಿವೈಸ್ ನಲ್ಲಿ ನೀವು ನೋಡಿದಾಗ IC ಸಬ್ಸ್ಟ್ರೇಟ್ ಅನ್ನೋ ಒಂದು ಟೆಕ್ನಾಲಜಿ ಇದೆ ಅಲ್ವಾ, ಇದನ್ನ ಯೂಸ್ ಮಾಡ್ಕೊಳ್ತಿದ್ದಾರೆ. IC ಸಬ್ಸ್ಟ್ರೇಟ್ ನೀವು ನೋಡೋದಾದ್ರೆ ಚಿಕ್ಕ ಅಲ್ಟ್ರಾ ಪ್ರೆಸಿಷನ್ PCBs ಆಗಿರತ್ತೆ. ಇವುಗಳನ್ನ ಮೇನ್ PCB ಮತ್ತೆ ಚಿಪ್ಸ್ ನಡುವೆ ಇಟ್ಕೊಂಡಿರ್ತಾರೆ. ಈ IC ಸಬ್ಸ್ಟ್ರೇಟ್ಸ್ ಏನಿದೆ ಇದು ಬಹಳ ಕಾಂಪ್ಲಿಕೇಟೆಡ್ ಗೊತ್ತಾ. ಮತ್ತೆ ಇವುಗಳಲ್ಲಿ 10 ರಿಂದ 20 ಕಾಪರ್ ಲೇಯರ್ಸ್ ಇರತ್ತೆ. ಅವು ಮಾಡೋದೇನು? ಕೆಲವು ಒಂದು ಮೈಕ್ರೋಮೀಟರ್ಸ್ ಗಿಂತಲೂ ಕೂಡ ತುಂಬಾ ತೆಳುವಾಗಿರುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ IC ಸಬ್ಸ್ಟ್ರೇಟ್ ಮನುಷ್ಯನ ಒಂದು ಕೂದಲುಗಿಂತಲೂ ಕೂಡ ತೆಳುವಾಗಿರುತ್ತೆ ಅಂತ. ಅದಕ್ಕೋಸ್ಕರ ಇವುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋದು ನಾರ್ಮಲ್ PCBs ಗಿಂತ ಬಹಳ ಕಷ್ಟ. ಸಬ್ಸ್ಟ್ರೇಟ್ಸ್ ನ ಇಂಪಾರ್ಟೆನ್ಸ್ ಅನ್ನ ಒಂದು ಎಕ್ಸಾಂಪಲ್ ಇಂದ ಈಗ ಅರ್ಥ ಮಾಡಿಸ್ಕೊಡ್ತೀನಿ. 2021ರಲ್ಲಿ ಒಂದು ಗ್ಲೋಬಲ್ ಚಿಪ್ ಶಾರ್ಟೇಜ್ ನಡೀತಾ ಇತ್ತು. ಈ ಶಾರ್ಟೇಜ್ ಗೆ ಕಾರಣ ಏನ್ ಗೊತ್ತಾ? ಈ ಚಿಪ್ಸ್ ನ ರಾ ಮೆಟೀರಿಯಲ್ ನ ನೀವು ತಗೊಂಡಾಗ ಸಿಲಿಕಾನ್ ನ ಕೊರತೆ ಆಗಿರ್ಲಿಲ್ಲ ಅಂತ ತೋರಿಸ್ತಿತ್ತು. ಇನ್ನು 2021ರಲ್ಲಿ ಈ ಒಂದು ಚಿಪ್ ಶಾರ್ಟೇಜ್ ಆಗಿದ್ದು ಯಾಕೆ ಅಂತಂದ್ರೆ ಈ ಚಿಪ್ಸ್ ಜೊತೆಗೆ ಆಪರೇಟ್ ಆಗುವಂತ ಈ ಒಂದು ಹೈ ಎಂಡ್ ಸಬ್ಸ್ಟ್ರೇಟ್ಸ್ ನ ಕೊರತೆ ಇತ್ತು. ಈ ಸಬ್ಸ್ಟ್ರೇಟ್ ಶಾರ್ಟೇಜ್ ನಿಂದಾನೇ ಚಿಪ್ಸ್ ಏನ್ ಮಾಡ್ತಿತ್ತು ಅಂದ್ರೆ ಅದರ ಪ್ರೊಡಕ್ಷನ್ ಇರ್ತಿತ್ತು ಗೊತ್ತಾ, ಅದು ಸ್ಲೋ ಆಯ್ತು. ಇನ್ನು ಪ್ರೈಸ್ ನ ನೀವು ನೋಡಿದಾಗ 30 ರಿಂದ 40% ಹೆಚ್ಚಾಯ್ತು ಇಮಿಡಿಯೇಟ್ಲಿ. ಮತ್ತೆ ಇಡೀ ಎಲೆಕ್ಟ್ರಾನಿಕ್ಸ್ ಇಂಡಸ್ಟ್ರಿ ಕೂಡ ಇದರಿಂದ ಒಂದು ಸ್ಲೋ ಡೌನ್ ನ ಫೇಸ್ ಮಾಡ್ಬೇಕಾಯ್ತು. ಇವತ್ತು ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಅಲ್ಲದೆ ಬಹಳಷ್ಟು ನ್ಯೂ ಏಜ್ ಇಂಡಸ್ಟ್ರೀಸ್ ನಲ್ಲೂ ಕೂಡ PCBs ನ ಯೂಸ್ ಮಾಡ್ತಾರೆ. AI ಚಿಪ್ಸ್ ಗೆ ಹೈ ಎಂಡ್ PCBs ಬೇಕಾಗತ್ತೆ. ಕ್ಲೀನ್ ಎನರ್ಜಿ ಇಂಡಸ್ಟ್ರಿಲೂ ಕೂಡ ಬ್ಯಾಟರಿ ಮ್ಯಾನೇಜ್ಮೆಂಟ್ ಮಾಡಬೇಕಾದ್ರೆ ಇದರ ಸಿಸ್ಟಮ್ ಏನಿರುತ್ತೆ ಅದು, ಮತ್ತೆ ಸೋಲಾರ್ ಪವರ್ ಇನ್ವರ್ಟರ್ಸ್ ಜೊತೆಗೆ EVs ನ ಈ ಒಂದು ಲಿಥಿಯಂ ಅಯಾನ್ ಬ್ಯಾಟರೀಸ್ ನಲ್ಲೂ ಕೂಡ PCBs ನ ಯೂಸ್ ಮಾಡ್ತಾರೆ. ಇಷ್ಟು ಮಾತ್ರ ಯಾಕೆ, ಈ ಒಂದು 5G ಇನ್ಫ್ರಾಸ್ಟ್ರಕ್ಚರ್ ನಲ್ಲೂ ಕೂಡ PCBs ನ ಯೂಸ್ ಮಾಡ್ತಾರೆ. ಅಲ್ಲಿ ಹೈ ಫ್ರೀಕ್ವೆನ್ಸಿ 5G ಸಿಗ್ನಲ್ಸ್ ಇರುತ್ತೆ ಗೊತ್ತಾ, ಅದನ್ನ ಬ್ರಾಡ್ಕಾಸ್ಟ್ ಮಾಡಬೇಕು ಅಂತಂದ್ರೆ ಸಬ್ಸ್ಟ್ರೇಟ್ಸ್ ಬೇಕೇ ಬೇಕಾಗತ್ತೆ. ಇದೆಲ್ಲನೂ ಕೂಡ PCBs ನ ಯೂಸ್ ಅಂತ ಹೇಳ್ಬೋದು. ಆದ್ರೆ PCBs ನ ಹೇಗ್ ತಯಾರಿಸ್ತಾರೆ? ಈ ಪ್ರಾಸೆಸ್ ನೋಡಿದಾಗ ತುಂಬಾ ಕಾಂಪ್ಲಿಕೇಟೆಡ್ ಆಗಿದೆ ಬಿಡಿ. ನಾವು ಇದರ ಮೇಜರ್ ಸ್ಟೆಪ್ಸ್ ಅನ್ನ ಅರ್ಥ ಮಾಡ್ಕೊಳ್ಳೋಣ. ಸಪ್ಲೈ ಚೈನ್ ಗೆ ರಿಲೇಟೆಡ್ ಆಗಿದೆ ಅಂತ ಗೊತ್ತಾಗತ್ತೆ. ಒಂದು PCB ಒಳಗೆ ಬಹಳ
ಬಹಳಷ್ಟು ಕಾಪರ್ ಫಾಯಿಲ್ಸ್ ಇದ್ದೇ ಇರುತ್ತೆ. ಇವು PCB ಒಳಗೆ ಬಹಳ ತೆಳುವಾದ ಒಂದು ಕಾಪರ್ ವೈರ್ಸ್ ನ ಕೆಲಸ ಮಾಡುತ್ತೆ. ಅದ್ರ ಮೂಲಕ ಅರ್ಥ ಆಗೋದೇನು, PCBs ನ ಪವರ್ ಡೈರೆಕ್ಟ್ ಆಗಿ ಬರುತ್ತೆ ಅಂತ. ಈ ಒಂದು ಫಾಯಿಲ್ ಅನ್ನ ಒಂದು ಕಾಪರ್ ಕ್ಲಾಡ್ ಲ್ಯಾಮಿನೇಟ್ ಅಂದ್ರೆ CCL ಮೇಲೆ ಇಡಲಾಗುತ್ತೆ. CCL ನ ನೀವು ನೋಡೋದಾದ್ರೆ ಫೈಬರ್ ಗ್ಲಾಸ್ ಮತ್ತೆ ಒಂದು ರಿಸಿನ್ ನಿಂದ ಮಾಡಲ್ಪಟ್ಟಿರುವಂತ ಒಂದು ಸಣ್ಣದಾದ PCB ನ ಒಳಗಿನ ಫಾಯಿಲ್ ಜೊತೆ ಅಂತ ಹೇಳ್ಬೋದು. ಅಂದ್ರೆ PCB ಜೊತೆ ಚೆನ್ನಾಗಿ ಕನೆಕ್ಟ್ ಆಗಿರ್ಲಿ ಅಂತ ಇದನ್ನ ಯೂಸ್ ಮಾಡ್ಕೊಳ್ಳೋದು. ಇನ್ನು PCBಯ ಒಂದು ಕೆಲವು ಇಂಪಾರ್ಟೆಂಟ್ ಆದ ಏರಿಯಾಸ್ಗೆ ಅಂದ್ರೆ ಈ ಒಂದು ಶಾಕ್ಸ್ ಇಂದ ರಕ್ಷಣೆ ಸಿಗ್ಲಿ ಅಂತ ಇದೊಂದನ್ನ ಯೂಸ್ ಮಾಡ್ಕೊಳ್ತಾರೆ. ಆದ್ರೆ ಈ ಕಾಪರ್ ಫಾಯಿಲ್ಸ್ ಮಾಡೋದು ಬಹಳ ಕಷ್ಟ. ಇದು ಒಂದು ರಾ ಕಾಪರ್ ಮೆಟಲ್ಸ್ ಗಿಂತ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಅಂದ್ರೆ ವಿಭಿನ್ನವಾಗಿರುತ್ತೆ. PCB ಮೇಕರ್ಸ್ ಈ ಪ್ರಾಸೆಸ್ ನ ತುಂಬಾ ಕಾಂಪ್ಲೆಕ್ಸಿಟಿ ಇಂದಾನೆ, ಅಂದ್ರೆ ಎಷ್ಟು ಕಷ್ಟದಿಂದ ತಯಾರಿಸ್ತಾರೆ ಅಂತಂದ್ರೆ ತಾವೇ ರಾ ಕಾಪರ್ ಯೂಸ್ ಮಾಡ್ಕೊಳ್ಳೋದೇ ಇಲ್ಲ. ಇನ್ನು PCB ಮೇಕರ್ಸ್ ಈ ಒಂದು ಕಾಪರ್ ಫಾಯಿಲ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತ ಕೆಲವು ಪ್ಲೇಯರ್ಸ್ ಇಂದಾನೆ ತರಿಸ್ಕೊಳ್ಳೋದು. ಈ ಒಂದು ಎಕ್ಸ್ಪೀರಿಯನ್ಸ್ಡ್ ಪ್ಲೇಯರ್ಸ್ ಯಾರೆಲ್ಲ ಇರ್ತಾರೆ ಅಲ್ವಾ, ಅವ್ರ ಹತ್ರ ಸ್ಪೆಷಲ್ ಎಕ್ವಿಪ್ಮೆಂಟ್ ಮತ್ತೆ ಒಂದು ಕೆಮಿಸ್ಟ್ರಿಯ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಕೂಡ ಇರುತ್ತೆ. ಇದರಿಂದ ಅವ್ರು ಅರ್ಥ ಮಾಡ್ಕೊಳ್ತಾರೆ ಯಾವ ಒಂದು ಎಕ್ವಿಪ್ಮೆಂಟ್ಸ್ಗೆ ಯಾವ ರೀತಿ ಇವರಿದನ್ನ ತಯಾರಿಸಬಹುದು ಅಂತ. PCB ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ CCLs ನೀವು ನೋಡೋದಾದ್ರೆ 30% ಮತ್ತೆ ಕಾಪರ್ ಫಾಯಿಲ್ 9%. ಜೊತೆಗೆ ಈ ಒಂದು PCB ಮ್ಯಾನುಫ್ಯಾಕ್ಚರರ್ಸ್ ನ ರಾ ಮೆಟೀರಿಯಲ್ಸ್ ಕಾಸ್ಟ್ ನಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇನ್ನು PCB ಮ್ಯಾನುಫ್ಯಾಕ್ಚರರ್ಸ್ ನ ರಾ ಮೆಟೀರಿಯಲ್ ಕಾಸ್ಟ್ ಅವರ ಒಂದು ಟೋಟಲ್ ಕಾಸ್ಟ್ ನ 60% ಆಗಿರುತ್ತೆ. ಇದರ ನಂತರ ಅರ್ಥ ಆಗೋದೇನು, PCBs ನಲ್ಲಿ ಸರ್ಕ್ಯೂಟ್ ಪ್ಯಾಟರ್ನ್ಸ್ ಮಾಡೋದು ಬರುತ್ತೆ ಅಂತ. ಇದಕ್ಕೋಸ್ಕರನೇ ಇದರಲ್ಲಿ ಈ ಒಂದು ಫೋಟೋ ಲಿಥೋಗ್ರಫಿ ಅನ್ನೋ ಒಂದು ಪ್ರಾಸೆಸ್ ಯೂಸ್ ಮಾಡಬೇಕಾಗತ್ತೆ. ಈ ಪ್ರಾಸೆಸ್ ನಲ್ಲಿ CCL ಮೇಲೆ UV ಲೈಟ್ಸ್ ಏನಿರುತ್ತೆ ಅದರ ಮೂಲಕನೇ ಒಂದು ಪ್ಯಾಟರ್ನ್ ಕೂಡ ಮಾಡ್ಕೊಳ್ತಾರೆ. ಸೊ ಬೇಸಿಕಲಿ PCBಯ ಒಂದು ಕೆಲವು ಪಾರ್ಟ್ಸ್ ಗಳನ್ನ ನೀವು ನೋಡಿದಾಗ ಹೆಚ್ಚಾಗಿ ಲೈಟ್ಸ್ ಬೇಕೇ ಬೇಕಾಗತ್ತೆ. ಕೆಲವಕ್ಕೆ ಕಡಿಮೆ ಇದ್ರೂ ಕೂಡ ಸಾಕು. ಅಂದ್ರೆ ಒಂದು ಪ್ರೊಟೆಕ್ಟಿವ್ ಒಂದು ಲೇಯರ್ ಮೂಲಕ ಈ ಲೈಟ್ ಕಂಟ್ರೋಲ್ ಮಾಡಲಾಗತ್ತೆ ನೋಡಿ. ಇದ್ರ ನಂತರ ಅರ್ಥ ಆಗೋದೇನು, CCL ನಿಂದ ಈ ಒಂದು ಎಚಿಂಗ್ ಅನ್ನೋ ಒಂದು ಪ್ರಾಸೆಸ್ ಏನಿರುತ್ತೆ ಇದ್ರ ಮೂಲಕ ಎಕ್ಸ್ಟ್ರಾ ಕಾಪರ್ ನ ತೆಗೆಯಲಾಗತ್ತೆ. ಮತ್ತೆ ಕೇವಲ ಕಾಪರ್ ನ ಒಂದು ನೋಡಿದಾಗ ಈ ಒಂದು ರೋಡ್ಸ್ ಉಳಿಯತ್ತೆ ಅನ್ನೋದು ಗೊತ್ತಾಗುತ್ತೆ. ಅದ್ರ ಮೂಲಕ ಪವರ್ ಮತ್ತೆ ಡೇಟಾ ಟ್ರಾನ್ಸ್ಫರ್ ಕೂಡ ಆಗತ್ತೆ. ಫೋಟೋ ಲಿಥೋಗ್ರಫಿ ಹಾಗೆ ಚಿಪ್ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಯೂಸ್ ಆಗತ್ತೆ ಅಂತ ಇಲ್ಲೇ ನಮ್ಗೆ ಅರ್ಥ ಆಗೋದು. ಇದು ಒಂದು ಬಹಳ ಡಿಫಿಕಲ್ಟ್ ಪ್ರಾಸೆಸ್. ಒಂದು ತಪ್ಪು ಆದ್ರೂ ಕೂಡ ಇಡೀ ಚಿಪ್ ಅಥವಾ PCB ಯೂಸ್ಲೆಸ್ ಆಗ್ಬಿಡತ್ತೆ. ಒಂದ್ಸತಿ ಅರ್ಥ ಮಾಡ್ಕೊಳ್ಳಿ, ಇದು PCBಯ ಕೇವಲ ಒಂದು ಲೇಯರ್ ಪ್ರೊಡ್ಯೂಸ್ ಮಾಡೋ ಪ್ರೊಸೀಜರ್ ಅಷ್ಟೇ. ಅಂದ್ರೆ ಸ್ಮಾರ್ಟ್ ಫೋನ್ಸ್ ತರದ ಈ ಒಂದು ಕಾಂಪ್ಲೆಕ್ಸ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಲ್ಟಿಪಲ್ ಪೀಸಸ್ ನ ಯೂಸ್ ಮಾಡ್ತಾರೆ. ಅದರಲ್ಲಿ ಈ ಒಂದು ಮಲ್ಟಿಪಲ್ ಲೇಯರ್ಸ್ ಬೇಕೇ ಬೇಕಾಗತ್ತೆ. ಅಂದ್ರೆ ಒಂದು ಸ್ಮಾರ್ಟ್ ಫೋನ್ ನ ಯೂಸ್ ಮಾಡಬೇಕಾದ್ರೆ ಬೇಕಾದಷ್ಟು PCBs ಇರುತ್ತೆ. ಅಂದ್ರೆ ಒಂದು ಪ್ರಾಸೆಸ್ ಯಾವ ರೀತಿ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟೆ. ಈ ಡಿವೈಸ್ಗೆ ಪ್ರೀಪ್ರೆಕ್ ಶೀಟ್ಸ್ ಕೂಡ ಯೂಸ್ ಮಾಡ್ತಾರೆ. ಇವು ತುಂಬಾ ತೆಳುವಾದ ಫೈಬರ್ ಗ್ಲಾಸ್ ಶೀಟ್ಸ್ ಗಳಾಗಿರುತ್ತೆ. ಇವುಗಳನ್ನ ನಾವು ನೋಡಿದಾಗ ಇದೊಂದು ಹಾಫ್ ಕ್ಯೂರ್ಡ್ ರೆಸಿನ್ಸ್ ಇನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ. ಇದರಿಂದ ಅರ್ಥ ಆಗೋದೇನು, ಎಕ್ಸ್ಟ್ರೀಮ್ ಹೀಟ್ ಮತ್ತೆ ಪ್ರೆಷರ್ ನಲ್ಲೂ ಕೂಡ ಒಂದು ಮಲ್ಟಿಪಲ್ ಕಾಪರ್ ಲೇಯರ್ಸ್ ಬಾಂಡ್ ಆಗತ್ತೆ ಅಂತ. ಈ ಲೇಯರ್ಸ್ ನೀವು ನೋಡೋದಾದ್ರೆ ಇದರ ಒಂದು ಅಲೈನ್ಮೆಂಟ್ ಇರುತ್ತೆ ಗೊತ್ತಾ, ಅದು ಬಹಳ ಮುಖ್ಯ. ಇದರ ಅಲೈನ್ಮೆಂಟ್ಸ್ ನಲ್ಲಿ ಸ್ವಲ್ಪ ತಪ್ಪಾಯ್ತು ಅಂತ ಅನ್ಕೊಳ್ಳಿ, ಇಡೀ ಸರ್ಕ್ಯೂಟ್ ಬೋರ್ಡ್ ಫೇಲ್ ಆಗ್ಬೋದು. ಈ ಲೇಯರ್ಸ್ ಅನ್ನ ಒಟ್ಟಿಗೆ ಪ್ಲೇಸ್ ಮಾಡಿದ ಮೇಲೆ ಇವುಗಳಲ್ಲಿ ಡ್ರಿಲ್ ಮಾಡ್ಕೊಳ್ತಾರೆ. ಈಗ PCBಯ ಒಂದು ಮಲ್ಟಿಪಲ್ ಲೇಯರ್ಸ್ ನೀವು ನೋಡಿದಾಗ ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಚಿಕ್ಕ ಚಿಕ್ಕ ರಂಧ್ರವನ್ನ ಮಾಡಿಕೊಂಡು ಅವುಗಳಿಗೆ ಕಾಪರ್ ಪ್ಲೇಟ್ ಮಾಡಲಾಗತ್ತೆ. ಈ ಲೇಯರ್ಸ್ ನೀವು ನೋಡಿದಾಗ ಕನೆಕ್ಟ್ ಆಗೋದಕ್ಕೆ ಸಾಧ್ಯ ಅಂತ ಗೊತ್ತಾಗೋದು. ಈ ಎಲ್ಲಾ ಸ್ಟೆಪ್ಸ್ ಗಳಿಂದನೂ ಕೂಡ PCB ಮ್ಯಾನುಫ್ಯಾಕ್ಚರ್ ಏನಿರುತ್ತೆ ಒಂದು ಬಹಳ ಕ್ಯಾಪಿಟಲ್ ಮತ್ತೆ ಮಷಿನ್ ಇಂಟೆನ್ಸಿವ್ ಪ್ರಾಸೆಸ್ ಅಂತ ಹೇಳ್ಬೋದು. ಬೇಸಿಕಲಿ ಬೇಕಾದಷ್ಟು ಬಂಡವಾಳ ಬೇಕಾಗತ್ತೆ. ಇದೆಲ್ಲ PCBಯ ಒಂದು ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಆಯ್ತು. ಈಗ ನಾನ್ ನಿಮ್ಗೆ ಅಂದ್ರೆ ಯಾವ ರೀತಿ ಬಿಸ್ನೆಸ್ ಆಂಗಲ್ ಇಂದ ನಾವು ನೋಡಿದಾಗ ಸಪ್ಲೈ ಚೈನ್ ಎಷ್ಟು ಯೂಸ್ ಆಗುತ್ತೆ ಅನ್ನೋದ್ರ ಬಗ್ಗೆ ಅರ್ಥ ಮಾಡ್ಕೊಳ್ಳೋಣ. ಇತಿಹಾಸನ ಒಂದ್ಸಲಿ ತೆಗೆದು ನೋಡಿದ್ರೆ PCB ಪ್ರೊಡಕ್ಷನ್ ಹೆಚ್ಚಾಗಿ ಈಸ್ಟ್ ಏಷ್ಯನ್ ಕಂಟ್ರೀಸ್ ಅಲ್ಲಿ ಅಂದ್ರೆ ಜಪಾನ್, ತೈವಾನ್, ಸೌತ್ ಕೊರಿಯಾ ಮತ್ತೆ ಚೈನಾದಲ್ಲಿ ಲೊಕೇಟೆಡ್ ಆಗಿರೋದು. ಈ ದೇಶಗಳು ಗ್ಲೋಬಲ್ ವಾಲ್ಯೂಮ್ಸ್ ನ 50% ಕಾಂಟ್ರಿಬ್ಯೂಟ್ ಮಾಡುತ್ತೆ. ಈ ದೇಶಗಳ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸ್ಟ್ರೆಂತ್ ಹೆಚ್ಚಾಗೋದಕ್ಕೆ ಕಾರಣ ಏನ್ ಗೊತ್ತಾ, ವೆಸ್ಟರ್ನ್ ಕಂಟ್ರೀಸ್ ಈ ಒಂದು ರೀಜನ್ಸ್ಗೆ ಶಿಫ್ಟ್ ಆಗಿರೋದು. ಈ ಕಂಪನೀಸ್ಗಳು ಲೋವರ್ ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ನಿಂದಾಗಿ ಈ ರೀಜನ್ಸ್ ನಲ್ಲಿ ತಮ್ಮ ಒಂದು ಆಪರೇಷನ್ಸ್ ಏನ್ ಮಾಡ್ತಾರೆ ಶಿಫ್ಟ್ ಮಾಡೋದಕ್ಕೆ ಬಯಸ್ಕೊಂಡಿದ್ದು. ಆದ್ರೆ ಈ ಒಂದು ಈಸ್ಟ್ ಏಷ್ಯನ್ ಕಾನ್ಸಂಟ್ರೇಷನ್ ನಲ್ಲಿ ಒಂದು ಇಂಟ್ರೆಸ್ಟಿಂಗ್ ಟ್ರೆಂಡ್ ಕಾಣಿಸುತ್ತೆ. ಚೈನಾ ಏನ್ ಮಾಡುತ್ತೆ ಗೊತ್ತಾ, ಹೈ ವಾಲ್ಯೂಮ್ಸ್ ನಲ್ಲಿ PCB ಮ್ಯಾನುಫ್ಯಾಕ್ಚರ್ ಮಾಡುತ್ತೆ. ಆದ್ರೆ ಅದರ ಹತ್ರ ಬಹಳಷ್ಟು ವ್ಯಾಲ್ಯೂನೇ ಇಲ್ಲ. ಇನ್ನು AI ಮತ್ತೆ 5G ತರದ ಹೊಸ ಟೆಕ್ನಾಲಜಿಗೆ ಯೂಸ್ ಆಗುವಂತ ಹೈ ಎಂಡ್ ಸಬ್ಸ್ಟ್ರೇಟ್ಸ್ ಬೇಸಿಕ್ಲಿ ತೈವಾನ್ನ ಈ ಒಂದು ಯೂನಿಮೈಕ್ರೋನ್ ಮತ್ತೆ
ಕಿನ್ಸೋಸ್, ಜಪಾನ್ನ ಒಂದು ಐಬಿಡನ್ ಹಾಗೆ ಶಿಂಕೋ, ಮತ್ತೆ ಸೌತ್ ಕೊರಿಯಾದ ಸ್ಯಾಮ್ಸಂಗ್ ಎಲೆಕ್ಟ್ರೋ, ಈ ಒಂದು ಮೆಕ್ಯಾನಿಕ್ಸ್ ಏನಿದೆ ಅದರ ತರ ಒಂದು ಕಂಪನೀಸ್ ಹತ್ರ ಅಡ್ವಾನ್ಸ್ಡ್ ಮಟೀರಿಯಲ್ಸ್ ಮತ್ತೆ ಅಲ್ಟ್ರಾ ಫೈನ್ ಪ್ರಾಸೆಸಿಂಗ್ ನಲ್ಲಿ ಹಲವಾರು ವರ್ಷಗಳ ಎಕ್ಸ್ಪೀರಿಯನ್ಸ್ ಅನ್ನ ತಗೊಂಡಿದೆ. ಈಗ ಈ ಸಪ್ಲೈ ಚೈನ್ ಅನ್ನು ನೀವು ನೋಡೋದಾದ್ರೆ ಮೇಜರ್ ಚೇಂಜಸ್ ಆಗ್ತಿದೆ. ಈ ಚೇಂಜಸ್ ಹಿಂದೆ ಇರುವಂತಹ ಎರಡು ರೀಸನ್ಸ್ ಗಳೇನ್ ಗೊತ್ತಾ? ಒಂದು ಜಿಯೋ ಪಾಲಿಟಿಕ್ಸ್, ಇನ್ನೊಂದು ಎಕನಾಮಿಕ್ಸ್. ಮೊದಲಿಗೆ ಈ ಜಿಯೋ ಪಾಲಿಟಿಕಲ್ ಟೆನ್ಷನ್ಸ್ ಅಂದ್ರೆ ಏನು ಅಂತ ನೋಡೋಣ. ಈ ರೀಸನ್ಸ್ ಅನ್ನ ನಾವು ನೋಡೋದಾದ್ರೆ US ಚೈನಾ ಟ್ರೇಡ್ ವಾರ್ ನಿಂದಾನೆ ಚೈನೀಸ್ ಗೂಡ್ಸ್ ಮೇಲೆ ಹೈ ಟ್ಯಾರಿಫ್ಸ್ ಅನ್ನ ಹಾಕಿದ್ದಾರೆ. ಅದರಲ್ಲಿ PCBs ಕೂಡ ಇನ್ಕ್ಲೂಡ್ ಆಗಿದೆ. ಈ ಒಂದು ಟ್ಯಾರಿಫ್ಸ್ ಇಂದಾಗಿ ಚೈನೀಸ್ ಕಂಪನೀಸ್ ನೀವು ನೋಡೋದಾದ್ರೆ ಲೋ ಕಾಸ್ಟ್ ಅಡ್ವಾಂಟೇಜ್ ಇದೆ ಅಂತ ಹೇಳ್ಬೋದು. US ಏನ್ ಮಾಡುತ್ತೆ, ತನ್ನ ಒಂದು ಪ್ರೊಟೆಕ್ಟಿಂಗ್ ಸರ್ಕ್ಯೂಟ್ ಬೋರ್ಡ್ಸ್ ಮತ್ತೆ ಒಂದು ಸಬ್ಸ್ಟ್ರೇಟ್ಸ್ ನ ಆಕ್ಟ್ ಅಡಿಯಲ್ಲಿ ಡೊಮೆಸ್ಟಿಕ್ PCB ಪ್ರೊಡಕ್ಷನ್ಗೆ ಪ್ರಯಾರಿಟಿ ಕೂಡ ಕೊಡ್ತಾ ಇದೆ. ಇನ್ನು ಚೈನಾ ಮೇಲೆ ಈ ಒಂದು ಓವರ್ ರಿಲಯನ್ಸ್ ನಿಂದಾನೆ ಹಲವಾರು ಕಂಪನೀಸ್ಗಳು ಏನ್ ಮಾಡ್ತಾರೆ, ತಮ್ಮ ಪ್ರೊಡಕ್ಷನ್ ಡೈವರ್ಸಿಫೈ ಕೂಡ ಮಾಡ್ತಿದ್ದಾರೆ. ಈ ಡೈವರ್ಸಿಫಿಕೇಶನ್ ನ ನೀವು ಒಂದ್ಸಲ ನೋಡೋದಾದ್ರೆ ತೈವಾನ್ ನಲ್ಲಿ ಹೆಚ್ಚಾಗಿ ಕಾಣಿಸುತ್ತೆ, ಹೌದು, ಆದ್ರೆ ಅದು ಚೈನಾದಿಂದ ಸ್ವಲ್ಪ ಪ್ರಾಬ್ಲಮ್ ಅನ್ನು ಕೂಡ ಫೇಸ್ ಮಾಡ್ತಾ ಇದೆ. ಈಗ ಸಪ್ಲೈ ಚೈನ್ ನಲ್ಲಿ ಆಗ್ತಾ ಇರೋ ಚೇಂಜಸ್ ನ ಎಕನಾಮಿಕ್ ರೀಸನ್ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈ ರೀಸನ್ ಅನ್ನ ನೀವು ನೋಡೋದಾದ್ರೆ ಚೈನಾದ ಇನ್ವಾಲ್ವ್ಮೆಂಟ್ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ಈ ಒಂದು ಚೈನಾದ PCB ಮೇಕರ್ಸ್ ಎಷ್ಟು ಅಗ್ರೆಸಿವ್ ಆಗಿ ತಮ್ಮ ಆಪರೇಷನ್ಸ್ ನ ಎಕ್ಸ್ಪ್ಯಾಂಡ್ ಮಾಡಿದ್ರು ಅಂತಂದ್ರೆ ಲೋ ಟು ಮಿಡ್ ಟಿಯರ್ ಬೋರ್ಡ್ಸ್ ನಲ್ಲಿ ಒಂದು ಓವರ್ ಸಪ್ಲೈ ಸಿಚುವೇಶನ್ ಬಂತು. ಈ ಓವರ್ ಸಪ್ಲೈ ನಿಂದಾಗಿ ಒಂದು ಪ್ರೈಸ್ ವಾರ್ ಸಹ ಸ್ಟಾರ್ಟ್ ಆಯಿತು. ಇದರಿಂದ ಅರ್ಥ ಆಗೋದೇನು, ಚೈನೀಸ್ PCB ಮೇಕರ್ಸ್ ನ ಮಾರ್ಜಿನ್ಸ್ ಮೇಲೆ ಹೆಚ್ಚಾಗಿ ಸ್ಟ್ರೆಸ್ ಕೊಟ್ರು ಅಂತ. ಅದ್ರ ಮೇಲೆ ಅರ್ಥ ಆಗೋದೇನು, ಚೈನಾದಲ್ಲಿ ಲೇಬರ್ ಕಾಸ್ಟ್ ಕೂಡ ಹೆಚ್ಚಾಯ್ತು. ಮತ್ತೆ ಸ್ಟ್ರಿಕ್ಟ್ ಆಗಿರೋ ಒಂದು ಎನ್ವೈರನ್ಮೆಂಟಲ್ ನಾರ್ಮ್ಸ್ ಇಂದ ಈ ಕಂಪನೀಸ್ ಮಾರ್ಜಿನ್ಸ್ ಮೇಲೆ ಮತ್ತಷ್ಟು ಪ್ರೆಷರ್ ಬಿತ್ತು ಬಿಡಿ. ಈ ಎರಡೂ ತೊಂದರೆಯಿಂದಾಗಿ ಕಂಪನೀಸ್ ಈಗ ಎಂತ ಸಪ್ಲೈಯರ್ಸ್ ನ ಹುಡುಕ್ತಿದ್ದಾರೆ ಅಂತಂದ್ರೆ ಬೇಸಿಕಲಿ ಅಂದ್ರೆ ಆ ದೇಶಗಳಲ್ಲಿ ಲೇಬರ್ ಕಾಸ್ಟ್ ಕಂಪ್ಯಾರಿಟಿವ್ಲಿ ಕಡಿಮೆ ಇರಬೇಕು, ಇನ್ಫ್ರಾಸ್ಟ್ರಕ್ಚರ್ ಸಾಲಿಡ್ ಆಗಿರ್ಬೇಕು, ಮತ್ತೆ US ಟ್ಯಾರಿಫ್ಸ್ ನ ಇಂಪ್ಯಾಕ್ಟ್ ಕಡಿಮೆ ಇರಲೇಬೇಕು. ಈ ಶಿಫ್ಟ್ ನಿಂದಾಗಿ ಈಗ 3 ಅಂದ್ರೆ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ಗೆ ಅಂದ್ರೆ ಶಿಫ್ಟ್ ಆಗ್ಬೋದು ಅನ್ನೋದು ಗೊತ್ತಾಗುತ್ತೆ. ತೈವಾನ್, ವಿಯೆಟ್ನಾಂ ಮತ್ತೆ ಮಲೇಷಿಯಾ. ಈಗ ಥೈಲ್ಯಾಂಡ್ ಹತ್ರ ಕೂಡ ಸ್ಟೆಬಿಲಿಟಿ ಬೆನಿಫಿಟ್ ಇದೆ. ಈಗ ದೇಶದ ರಿಲಯಬಲ್ ನೀವು ನೋಡೋದಾದ್ರೆ 24/7 ಪವರ್ ಅಂಡ್ ವಾಟರ್ ಸಪ್ಲೈ ಇರಲೇಬೇಕು. PCB ಪ್ಲೇಟಿಂಗ್ ಒಂದು ಪ್ರಾಸೆಸ್ಗೆ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಮತ್ತೆ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲಿಯಲ್ಲಿ ನಾವು ನೋಡೋದಾದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಒಂದು ಸ್ಕಿಲ್ಡ್ ಲೇಬರ್ ಕೂಡ ಅಂದ್ರೆ ದೇಶವನ್ನ ಒಂದು ರಿಲಯಬಲ್ ಸಪ್ಲೈಯರ್ ಆಗಿ ಮಾಡ್ತಾರೆ. ಇನ್ನು ಥೈಲ್ಯಾಂಡ್ ಗವರ್ಮೆಂಟ್ ಈ ಒಂದು EV ಇನ್ಸೆಂಟಿವ್ಸ್ ಮತ್ತೆ ಫ್ರೀ ಟ್ರೇಡ್ ಝೋನ್ಸ್ ಮೂಲಕ ದೇಶದಲ್ಲಿ ಆಪರೇಷನ್ಸ್ ಅನ್ನ ಮತ್ತಷ್ಟು ಕಷ್ಟ ಮಾಡ್ತಾರೆ. ಅಷ್ಟು ಮಾತ್ರ ಅಲ್ಲ, ಚೈನಾ ತರದ ಅಂದ್ರೆ ಈ ದೇಶ ಥೈಲ್ಯಾಂಡ್ ಮೇಲೆ US ಟ್ಯಾರಿಫ್ಸ್ ಅನ್ನ ಇಂಪ್ಯಾಕ್ಟ್ ಕೂಡ ಕಡಿಮೆ ಮಾಡ್ಕೊಳ್ಳುತ್ತೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ವಿಯೆಟ್ನಾಂ ಬಗ್ಗೆ ಮಾತಾಡೋದಾದ್ರೆ ದೇಶದ ಹತ್ರ ಎಲೆಕ್ಟ್ರಾನಿಕ್ಸ್ ಒಂದು ಎಕ್ಸ್ಪೋರ್ಟ್ ನ ಬೆನಿಫಿಟ್ ಇದೆ. ವಿಯೆಟ್ನಾಂನಲ್ಲಿ ಫಾಕ್ಸ್ಕಾನ್ ತರದ ಕಂಪನೀಸ್ ನ ಅಂದ್ರೆ ಮೇಜರ್ ಫೆಸಿಲಿಟೀಸ್ ಇದೆ, ಹೌದು. ಇದರಿಂದ ಅರ್ಥ ಆಗೋದೇನು, PCBಸ್ಗೆ ಸ್ಟ್ರಾಂಗ್ ಆಗಿರೋ ಒಂದು ಡೊಮೆಸ್ಟಿಕ್ ಡಿಮ್ಯಾಂಡ್ ಇರುತ್ತೆ ಅಂತ. ಹಾಗೇನೆ ಒಂದು ಫಾಕ್ಸ್ಕಾನ್ ಬೇರೆ ಬೇರೆ ಈ ಒಂದು ಆಪಲ್ ಪಾರ್ಟ್ನರ್ಸ್ಗೆ ಒಂದು PCBs ನ ಸಪ್ಲೈ ಮಾಡೋದಕ್ಕೇನೆ ತೈವಾನೀಸ್ ಕಂಪನೀಸ್ ಈಗಾಗಲೇ ವಿಯೆಟ್ನಾಂನಲ್ಲಿ ತಮ್ಮ ಬ್ರಾಂಚಸ್ ನ ಕೂಡ ತೆಗಿತಾ ಇದ್ದಾರೆ. ಅಂದ್ರೆ ವಿಯೆಟ್ನಾಂ ಅರ್ಥ ಮಾಡ್ಕೊಳ್ಳೋದೇನು, ತನ್ನ ಒಂದು ಕಾಂಪಿಟೇಟಿವ್ ಲೇಬರ್ ಕಾಸ್ಟ್ ಮತ್ತೆ ಎಕ್ಸ್ಟೆನ್ಸಿವ್ ಟ್ರೇಡ್ ಅಗ್ರಿಮೆಂಟ್ಸ್ ಕೂಡ ದೇಶಕ್ಕೆ ಎಲ್ಲೋ ಒಂದ್ ಕಡೆ ಪ್ರಾಫಿಟ್ ಅನ್ನ ತಗೊಂಡ್ಕೊಡ್ಬಹುದು. ಮಲೇಷಿಯಾ ಹತ್ರ ಸೆಮಿ ಕಂಡಕ್ಟರ್ ಅಸೆಂಬ್ಲಿ ಮತ್ತೆ ಟೆಸ್ಟಿಂಗ್ ಹಿಸ್ಟ್ರಿನೇ ಇದೆ. ಗ್ಲೋಬಲ್ ಚಿಪ್ ಪ್ಯಾಕೇಜಿಂಗ್ ಸುಮಾರು 13% ಮಲೇಷಿಯಾದಲ್ಲಿ ಆಗುತ್ತೆ. ಅಲ್ಲಿ ಕೆಲವು ಮಲ್ಟಿ ನ್ಯಾಷನಲ್ ಚಿಪ್ ಕಂಪನೀಸ್ ಪ್ರೆಸೆಂಟ್ ಇದೆ ಅಂತ ಗೊತ್ತಾಗುತ್ತೆ. ಅದಕ್ಕೋಸ್ಕರ PCB ಮ್ಯಾನುಫ್ಯಾಕ್ಚರರ್ಸ್ ಕೂಡ ಇಲ್ಲಿ ಆಪರೇಷನ್ಸ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿರೋದು. ಬೇಸಿಕಲಿ ಈ 3 ದೇಶಗಳು ಕೂಡ ಗ್ಲೋಬಲ್ ಟ್ರೇಡ್ ನಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದೆ ಬಿಡಿ. 2023ರಲ್ಲಿ ಸೌತ್ ಈಸ್ಟ್ ಏಷ್ಯಾದ PCB ಎಕ್ಸ್ಪೋರ್ಟ್ ಗ್ರೋತ್ ಜಾಸ್ತಿ ಇತ್ತು. ಅಂದ್ರೆ 2024ರಲ್ಲಿ ತೈವಾನ್ನ ಈ 3 ದೇಶಗಳಲ್ಲಿನ ಇನ್ವೆಸ್ಟ್ಮೆಂಟ್ ನೀವೇನಾದ್ರೂ ನೋಡೋದಾದ್ರೆ 146% ಹೆಚ್ಚಾಗಿದೆ. ಅಂದ್ರೆ $2.2 ಬಿಲಿಯನ್ ತಲುಪಿದೆ ಅಂತ. ಚೈನಾ ಇನ್ನು PCB ಮ್ಯಾನುಫ್ಯಾಕ್ಚರಿಂಗ್ ನ ಲೀಡರ್ ಆಗಿದೆ ಕೂಡ. ಆದ್ರೆ ಫ್ಯೂಚರ್ ನಲ್ಲಿ ಒಂದು ಲೀಡರ್ಶಿಪ್ ಚೇಂಜ್ ಆಗ್ಬೋದು. ಮತ್ತೆ ಈ ಎಲ್ಲಾ ಚೇಂಜ್ ನಿಂದ ಇಂಡಿಯಾದಲ್ಲಿ ಪೊಸಿಷನ್ ಏನಾಗ್ಬೋದು? ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಬಹಳ ದೊಡ್ಡ ಕನ್ಸ್ಯೂಮರ್, ಆದ್ರೆ ನಮ್ಮ PCB ಮ್ಯಾನುಫ್ಯಾಕ್ಚರರ್ ನಲ್ಲಿ ಬಹಳ ಕಡಿಮೆ ಕಾಂಟ್ರಿಬ್ಯೂಷನ್ ಇದೆ. ಅಂದ್ರೆ ದೊಡ್ಡ ಕಾಂಟ್ರಿಬ್ಯೂಷನ್ ಇಲ್ಲ ಅಂತ. ಇಂಡಿಯಾದಲ್ಲಿ ಯೂಸ್ ಆಗೋ ಹೆಚ್ಚಿನ PCBs ನ ನೀವು ನೋಡೋದಾದ್ರೆ ಚೈನಾದಿಂದನೇ ಬರ್ತಿರೋದು. ಇನ್ನು ಗ್ಲೋಬಲ್ PCB ಪ್ರೊಡಕ್ಷನ್ ನಲ್ಲಿ ಇಂಡಿಯಾದ ಕಾಂಟ್ರಿಬ್ಯೂಷನ್ ಕೇವಲ 0.5% ಅಷ್ಟೇ ಇರೋದು. ಇದು ಇಂಡಿಯಾಗೆ ಒಂದು ಸ್ಟ್ರಾಟಜಿಕ್ ವೀಕ್ನೆಸ್ ಅಂತ ಹೇಳ್ಬೋದು. ಮತ್ತೆ ಇಂಡಿಯಾದ ಈ ವೀಕ್ನೆಸ್ ಇಂದಾನೆ ಬೇರೆ ದೇಶಗಳು ನಮ್ಮನ್ನ ಅವಾಗವಾಗ ಅಟ್ಯಾಕ್ ಸಹ ಮಾಡಬಹುದು. PCBಯಲ್ಲಿ ಯೂಸ್ ಆಗೋ ಅತಿ ಮೇಜರ್ ಮೆಟೀರಿಯಲ್ ಅಂತಂದ್ರೆ ಕಾಪರ್ ಅಲ್ವಾ. ನಾನು
ಯಾವಾಗ್ಲೂ ಕೂಡ ನಿಮ್ಗೆ ಹೇಳ್ತಿರ್ತೀನಿ, PCBs ನ ಮಾಡಬೇಕಾದ್ರೆ CCLs ನ ಮತ್ತೆ ಕಾಪರ್ ಫಾಯಿಲ್ಸ್ ಅತಿ ದೊಡ್ಡ ಎಕ್ಸ್ಪೆನ್ಸಸ್ ಆಗಿರುತ್ತೆ. ಇನ್ನು ಕಾಪರ್ ಫಾಯಿಲ್ಸ್ ಪ್ರೊಡಕ್ಷನ್ ಕೂಡ ಸೌತ್ ಈಸ್ಟ್ ಏಷ್ಯಾದಿಂದಾನೆ, ಅಂದ್ರೆ ಆ 4 ದೇಶಗಳಲ್ಲೇ ಕಾನ್ಸಂಟ್ರೇಟೆಡ್ ಆಗಿರೋದು. ಈಗ ಅಂದ್ರೆ PCBs ಮ್ಯಾನುಫ್ಯಾಕ್ಚರರ್ ಕೂಡ ಅಲ್ಲೇ ಸ್ಟ್ರಾಂಗ್ ಆಗಿದೆ. ಇನ್ನೊಂದ್ ಕಡೆ ನಾವು ನೋಡೋದಾದ್ರೂ ಕೂಡ ಇಂಡಿಯಾದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋ PCBs ನ ಅಂದ್ರೆ ಯೂಸ್ ಆಗೋ CCLs ಏನಿದೆ ಆಲ್ಮೋಸ್ಟ್ ಪೂರ್ತಿಯಾಗಿ ಅಂದ್ರೆ ಬೇರೆ ದೇಶದಿಂದನೇ ನಾವು ತರಿಸ್ಕೊಳ್ತಾ ಇದೀವಿ. ಇದು ಇಂಡಿಯಾದ ಅಂದ್ರೆ ತನ್ನದೇ ಆದ ಕಾಪರ್ ರಿಸರ್ವ್ಸ್ ಮತ್ತೆ ಎಕ್ಸ್ಪ್ಯಾಂಡಿಂಗ್ ಮಾಡ್ತಿರೋ ಒಂದು ಮೈನಿಂಗ್ ಆಪರೇಷನ್ಸ್ ಇದ್ರೂ ಕೂಡ ನಮ್ಮ ಪೊಸಿಷನ್ ಈ ರೀತಿ ಇದೆ. ಆದ್ರೆ ಕೇವಲ ಮೈನಿಂಗ್ ಆಪರೇಷನ್ಸ್ ಇದ್ರೆ ಮಾತ್ರ ಸಾಕಾಗಲ್ಲ. ಕಾಪರ್ ಫಾಯಿಲ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಸ್ಪೆಸಿಫಿಕ್ ಮೆಷಿನ್ಸ್ಗಳು, ಫೆಸಿಲಿಟೀಸ್ಗಳು ಮತ್ತೆ ಎಕ್ಸ್ಪರ್ಟೈಸ್ ಆಗಿರುವಂತಹ ಪ್ಲೇಯರ್ಸ್ ಬೇಕು. ಅದು ನಮ್ಮ ಇಂಡಿಯಾದಲ್ಲಿ ಇಲ್ವೇ ಇಲ್ಲ. ಇನ್ನೊಂದು ರೀಸನ್ ಏನ್ ಗೊತ್ತಾ, PCB ಮ್ಯಾನುಫ್ಯಾಕ್ಚರಿಂಗ್ ನ ಡೆಲಿಕೇಟ್ ಪ್ರಾಸೆಸ್ಗೆ ಬೇಕಾದ ಪವರ್ ಮತ್ತೆ ವಾಟರ್ ರಿಸೋರ್ಸಸ್ ಇಲ್ಲ. ಹಾಗಿದ್ರೆ ಈ ಸೌತ್ ಈಸ್ಟ್ ಈ ಒಂದು ಏಷ್ಯನ್ ಕಂಪನೀಸ್ ತರ ಇಂಡಿಯನ್ ಕಂಪನೀಸ್ಗೆ ಈ ಒಂದು ಕನ್ಸಿಸ್ಟೆಂಟ್ ಪವರ್ ಮತ್ತೆ ವಾಟರ್ ಸಪ್ಲೈ ಇರೋದೇ ಇಲ್ಲ. ಹಾಗಿದ್ರೆ ಅರ್ಥ ಮಾಡ್ಕೊಳ್ಳಿ, ನಮ್ಮ ದೇಶದಲ್ಲಿ ಇರೋರೆಲ್ಲ ಚಿಕ್ಕ ಚಿಕ್ಕ ಪ್ಲೇಯರ್ಸ್ ಅಷ್ಟೇ. ಇನ್ನು ಇಂಡಿಯಾದ ಫ್ರಿಕ್ವೆಂಟ್ ಈ ಒಂದು ಪವರ್ ಔಟೇಜ್ ಹಾಗೇನೆ ಈ ಒಂದು ಡ್ರಾಟ್ಸ್ ಗಳನ್ನೆಲ್ಲ ನೀವು ನೋಡೋದಾದ್ರೆ ನಮ್ಮ ದೇಶದಲ್ಲಿ PCB ಮ್ಯಾನುಫ್ಯಾಕ್ಚರಿಂಗ್ ಸೆಟಪ್ ಮಾಡೋದು ಬಹಳಷ್ಟು ಕಷ್ಟ ಆಗ್ಬೋದು. ಇಂಡಿಯಾದ PCB ಮ್ಯಾನುಫ್ಯಾಕ್ಚರಿಂಗ್ ವೀಕ್ನೆಸ್ ನ ನೀವು ನೋಡೋದಾದ್ರೆ 3ನೇ ರೀಸನ್ ಅಂದ್ರೆ ಟ್ರೇಡ್ ಅಗ್ರಿಮೆಂಟ್ಸ್ಗೆ ರಿಲೇಟ್ ಆಗಿದೆ ನೋಡಿ. ಮಲೇಷಿಯಾ, ಥೈಲ್ಯಾಂಡ್ ಮತ್ತೆ ವಿಯೆಟ್ನಾಂ ತರ ಅಂದ್ರೆ ಇಂಡಿಯಾ ಕೂಡ RCEP ಅಥವಾ ರೀಜನಲ್ ಕಾಂಪ್ರಿಹೆನ್ಸಿವ್ ಎಕನಾಮಿಕ್ ಪಾರ್ಟ್ನರ್ಶಿಪ್ ಅಂತ ಹೇಳ್ತೀವಿ, ಅದನ್ನ ಕೂಡ ಇಟ್ಕೊಂಡಿಲ್ಲ. ಅದಕ್ಕೋಸ್ಕರ ನಮ್ಮ ದೇಶಕ್ಕೆ ಈ ದೇಶಗಳ ತರ ಬೆಟರ್ ಎಕ್ಸ್ಪೋರ್ಟ್ ಆಕ್ಸೆಸ್ ಇಲ್ವೇ ಇಲ್ಲ ಬಿಡಿ. ಅದ್ರ ಮೇಲೆ ಇಂಡಿಯಾದ ಈ ಒಂದು WTO IT ಅಗ್ರಿಮೆಂಟ್ ನೀವು ನೋಡೋದಾದ್ರೆ PCBs ಮೇಲೆ 0 ಇಂಪೋರ್ಟ್ ಡ್ಯೂಟಿ ಕಂಪಲ್ಸರಿ ಮಾಡೇ ಮಾಡುತ್ತೆ. ಇದರಿಂದ ಅರ್ಥ ಆಗೋದೇನು, ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರಿಂಗ್ ಸಖತ್ ವೀಕ್ ಆಗತ್ತೆ ಅಂತ. ಇಂಡಿಯನ್ ಗವರ್ಮೆಂಟ್ PCBs ನ ಅಂದ್ರೆ ಈ ಒಂದು ಅಗತ್ಯ ಏನಿದೆ ಅದನ್ನ ರೆಕಗ್ನೈಸ್ ಮಾಡಿಕೊಂಡು ಅವುಗಳನ್ನ PLI ಸ್ಕೀಮ್ಸ್ಗೆ ಎಲಿಜಿಬಲ್ ಮಾಡಬೇಕಾಗತ್ತೆ. ಅಂದ್ರೆ SPECS ಪ್ರೋಗ್ರಾಮ್ಸ್ ಅಡಿಯಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರರ್ಸ್ಗೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಏನಿರುತ್ತೆ ಅದನ್ನ 25% ರಿಯಂಬರ್ಸ್ ಮಾಡಬಹುದು. ಇನ್ನು ಮೇಜರ್ ಇಂಡಿಯನ್ ಇನ್ವೆಸ್ಟ್ಮೆಂಟ್ಸ್ ನ ಅವಾಗವಾಗ ಜಾಸ್ತಿ ಆಗೋ ರೀತಿ ಮಾಡ್ಕೊಳ್ಬೇಕು. ಸೆಪ್ಟೆಂಬರ್ 2025ರಲ್ಲಿ ಈ ಒಂದು ಸೈರ್ಮಾ SGS ಅಂತ ಏನ್ ಹೇಳ್ತೀವಿ, ಇದು ಆಂಧ್ರ ಪ್ರದೇಶದಲ್ಲಿ ಇಂಡಿಯಾದ ಅತಿ ದೊಡ್ಡ PCB ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿನ ಅನೌನ್ಸ್ ಮಾಡಿದೆ. ಹೌದು, ಇದು ಒಂದು ಅಂದ್ರೆ 1593 crores rupees ನ ಪ್ರಾಜೆಕ್ಟ್ ಆಗತ್ತೆ. ಅಂದ್ರೆ ಸೈರ್ಮಾ ಇತ್ತೀಚೆಗೆ ಸೌತ್ ಕೊರಿಯನ್ ಈ ಒಂದು ಫರ್ಮ್ ಸಿನಿಪ್ ಅಂತ ಏನ್ ಹೇಳ್ತೀವಿ ಆ ಎಲೆಕ್ಟ್ರಾನಿಕ್ಸ್ ಜೊತೆ ಒಂದು ಜಾಯಿಂಟ್ ವೆಂಚರ್ ಕೂಡ ಮಾಡ್ಕೊಂಡು ಎಂಟರ್ ಮಾಡ್ತಿದ್ದಾರೆ. ವಿಪ್ರೋ ಕೂಡ ಕರ್ನಾಟಕದಲ್ಲಿ ಒಂದು ಲಾರ್ಜ್ ಸ್ಕೇಲ್ CCL ಫ್ಯಾಕ್ಟರಿನಲ್ಲಿ 500 crores rupees ನ ಇನ್ವೆಸ್ಟ್ ಮಾಡಿದೆ. 2026ರ ಹೊತ್ತಿಗೆ ಪ್ರೊಡಕ್ಷನ್ ಸ್ಟಾರ್ಟ್ ಆಗೋದು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿದ್ದಾರೆ. ಇಂಡಿಯನ್ ಎಲೆಕ್ಟ್ರಾನಿಕ್ಸ್ ಅಸೆಂಬ್ಲರ್ ಈ ಒಂದು ಕಯಾನಿಸ್ ಕೂಡ ತನ್ನ ಒಂದು PCB ಫ್ಯಾಕ್ಟರಿನ ಬಿಲ್ಡ್ ಮಾಡ್ತಿರೋದು. ಹೌದು, ಇನ್ನು ಇಂಡಿಯಾದ ಡೊಮೆಸ್ಟಿಕ್ PCB ಮಾರ್ಕೆಟ್ಸ್ ನಲ್ಲಿ ಅಂದ್ರೆ ಜಾಸ್ತಿ ಅನ್ಟ್ಯಾಪ್ಡ್ ಪೊಟೆನ್ಶಿಯಲ್ ಇದೆ ಅಂತ ಇಲ್ಲಿ ಗೊತ್ತಾಗುತ್ತೆ. ಸೈರ್ಮಾ ಇಂಡಿಯನ್ ಒಂದು PCB ಇಂಡಸ್ಟ್ರಿ ಬಗ್ಗೆ ಕಮೆಂಟ್ ಕೂಡ ಮಾಡಿದ್ದಾರೆ. ಅವ್ರು ಹೇಳೋ ಪ್ರಕಾರ ಇಂಡಿಯಾದ PCB ಮಾರ್ಕೆಟ್ ಸುಮಾರು $5 billion ನಷ್ಟಿದೆ ಅಂತ. ಅದರಲ್ಲಿ 90% ಇಂಪೋರ್ಟೆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ಇಂಡಿಯಾ ಡೊಮೆಸ್ಟಿಕ್ಲಿ ನೋಡೋದಾದ್ರೆ ಮ್ಯಾನುಫ್ಯಾಕ್ಚರ್ ಮಾಡೋ 10% ನಲ್ಲಿ ಅಂದ್ರೆ 30% ಕೇವಲ ಒಂದು ಕಂಪನಿಯಿಂದ ಬರುತ್ತೆ. ಇನ್ನು 40% 8ರಿಂದ 9 ಆರ್ಗನೈಸ್ಡ್ ಕಂಪನೀಸ್ ಇಂದ ಬರೋದು, ಮತ್ತೆ ಉಳಿದ 30% ಅನ್ಆರ್ಗನೈಸ್ಡ್ ಮಾರ್ಕೆಟ್ ನಿಂದ ಬರುತ್ತೆ. ಸೊ ಈ ಡೀಟೇಲ್ಡ್ ಆದ ಸ್ಟಡಿನ ನೀವು ಕೇಳಾದ್ಮೇಲೆ ನಿಮ್ಗೆ ಏನ್ ಅನ್ಸ್ತಿದೆ, ಇಂಡಿಯಾದ PCB ಇಂಡಸ್ಟ್ರಿ ಈ ಒಂದು ಪೊಟೆನ್ಶಿಯಲ್ ಏನಿದೆ ಇದು ಡೊಮೆಸ್ಟಿಕ್ ಮ್ಯಾನುಫ್ಯಾಕ್ಚರರ್ಸ್ ಕ್ಯಾಪ್ಚರ್ ಮಾಡತ್ತಾ ಅಥವಾ ಇದರಲ್ಲಿ ಫೇಲ್ ಆಗತ್ತಾ? ನಿಮ್ಮ ವ್ಯೂಸ್ ಮತ್ತೆ ಒಪಿನಿಯನ್ಸ್ ಏನು ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮುಂದೆ ಯಾವ ಟಾಪಿಕ್ಸ್ ಬಗ್ಗೆ ವಿಡಿಯೋ ಬೇಕು ಅನ್ನೋದನ್ನು ಕೂಡ ನೀವು ನಮಗೆ ತಿಳಿಸ್ಕೊಡ್ಬೋದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮಗೆ ಮುಂದಿನ ಡೈಲಿ ಬ್ರೀಫ್ ಅಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್.